ದೈವ ದೇವರುಗಳನ್ನು ಸ್ಮರಿಸಿಕೊಳ್ತಾ ದಾನಿಗಳ ನೆರವಿನಿಂದ 91ನೇ ಮನೆ ಈಗ ನಮ್ಮ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ಬಹುಶಃ ಇಷ್ಟು ಸಾರ್ಥಕ್ಯ ಭಾವ ತಾಯಿಗೆ ಲಭಿಸುವುದು ಬಹಳ ವಿರಳ. ಪಂಚಕನ್ಯೆಯರು ಪಂಚ ಸುಮಂಗಲೆಯರಾಗಿ ಅವರು ಸಾಧಿಸಿದ ಸಾಧನೆ ಬಹಳ ಎತ್ತರದ್ದು. ಅವರ ದಿವ್ಯ ಹಸ್ತದಿಂದ ಜ್ಯೋತಿಯನ್ನು ಬೆಳಗಿಸಿ ಇಂದಿನ ಈ ಮುಸ್ಸಂಜೆಯ ಶುಭ ಸಮಯದಲ್ಲಿ ಮಂಜುನಾಥ ನಿಲಯ ಸರಸ್ವತಿ ಅಮ್ಮನವರ ಪ್ರಾಯೋಜಕತ್ವದಲ್ಲಿ ನಮ್ಮ ವಿದ್ಯಾಪೋಷಕನ ವಿದ್ಯಾರ್ಥಿ ನಿಖಿಲ್ ಕೊಠಾರಿಗೆ ನೀಡಲ್ಪಟ್ಟಿದೆ. ಸರಸ್ವತಿ ಅಮ್ಮನವರ ಕುಟುಂಬ ಇದರ ಬಗ್ಗೆ ನಮಗೆ ಪೂರ್ತಿ ಪರಿಚಯವನ್ನ ಕಳೆದ ವಿದ್ಯಾಪೋಷಕ ಶಿಬಿರದಲ್ಲಿ ಗೀತಾ ಸಾಮಕ್ ಮೇಡಮ್ ನಮಗೆ ಅದನ್ನ ಅನಾವರಣಗೊಳಿಸಿದಾರೆಲ್ಲ. ಅವರ ಕುಟುಂಬದ ಸಾಧನೆ, ಅವರ ತಂದೆಯ ಸಾಧನೆ, ಅವರೊಬ್ಬ ಕೃಷಿಕನಾಗಿ ಮಾಡಿದ ಸಾಧನೆಯನ್ನ ಕೇಳಿ ನಾವೆಲ್ಲ ಬೆರಗಾಗಿದ್ದೇವೆ. ಹಾಗೆ ಸರಸ್ವತಿ ಅಮ್ಮನವರು ವಿದ್ಯೆಯ ಮೇಲೆ ಅವರಿಗೆ ನೀಡಿದ ಪ್ರೋತ್ಸಾಹ, ಅದರಿಂದ 5 ಮಕ್ಕಳು ಅತ್ಯಂತ ಪ್ರತಿಭಾನ್ವಿತರಾಗಿ ವಿದ್ಯೆಯಲ್ಲಿ ಮುಂದುವರಿಸಿ ಉದ್ಯೋಗಸ್ಥರಾಗಿ ಸಮಾಜದಲ್ಲಿ ಗಣ್ಯ ಸ್ಥಾನವನ್ನು ಅಲಂಕರಿಸಿದೆ ಅಂದ್ರೆ ಇದು ಸಣ್ಣ ಸಂಗತಿಯಲ್ಲ. ಹೆಣ್ಣು ಮಕ್ಕಳನ್ನು ಆ ಕಾಲದಲ್ಲಿ ವಿದ್ಯೆಗೆ ಮುಂದೊಡ್ಡುವುದು ಒಂದು ದೊಡ್ಡ ಸವಾಲಾಗಿತ್ತು. ಕಷ್ಟ ಕಾರ್ಪಣ್ಯಗಳ ನಡುವೆ ಅವರು ಪಟ್ಟ ಪರಿಶ್ರಮ ಅದನ್ನು ಕೇಳಿ ನಾವೆಲ್ಲ ಬೆಳಗಾಗಿದ್ದೇವೆ. ಅಂತ ಕುಟುಂಬದಿಂದ ಅದು ಹಂಚಿನ ಮನೆಯ ಕುಟುಂಬ, ಜೊತೆಗೆ ಹಂಚಿನ ಮನೆಯ ಒಂದು ದೇಣಿಗೆ, ಇದು ತುಂಬಾ ಒಂದು ಖುಷಿಯ ಸಂಗತಿ. 97.6% ತೆಗೆದಿದ್ದೆ. ಆವಾಗ ಮಾರ್ಕ್ಸ್ ಕಾರ್ಡ್ ತಗೊಳಕ್ ಹೋದಾಗ ನಮಗೆ ಸರ್ ಕರುಣಾಕರ್ ಸರ್ ಕೊಟ್ಟಿದ್ರು, ಅಪ್ಲಿಕೇಶನ್ ಕೊಟ್ಟಿದ್ರು. ನಂಗೆ ಅನ್ಸತ್ತು ಫಸ್ಟಿಗೆ ಅದು ಸ್ಕಾಲರ್ಶಿಪ್ ಅಂದ್ರೆ ಬರೀ ದುಡ್ಡು ಕೊಡ್ತಾರೆ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಮನೆ ಕಟ್ಕೊಡ್ಸ್ತಾರೆ ಅಂತ. ಫುಲ್ ಖುಷಿಯಾಗಿತ್ತು ಆ ದಿನ. ಉಡುಪಿಯಲ್ಲಿ ವಿನಮ್ರ ಸಾಯಧನ ಆದಾಗ ಗಂಗಾಧರ್ ಸರ್ ಮೀಟ್ ಆಗಿದ್ದೆ. ಅವ್ರ ಹತ್ರ ಹೇಳಿದೆ ಪರಿಸ್ಥಿತಿ ಎಲ್ಲ ಹೇಳಿದ್ದೆ. ಅಷ್ಟೊತ್ತಿಗೆ ತಂದೆ ಇಲ್ಲ, ಸೊ ಒಂದು ಪ್ರಾಬ್ಲಮ್ ಇದೆ ಮನೆಯಲ್ಲಿ ಅಂತ ಹೇಳಿದ್ದೆ. ಅವಾಗ ಸರ್ ಒಪ್ಕೊಂಡ್ರು, ಅಡ್ಡಿಲ್ಲ ಮಾಡಿ ಕೊಡು ಅಂತ ಹೇಳಿದ್ರು. ಆಮೇಲೆ ತುಂಬಾನೇ ಸಹಾಯ ಮಾಡಿದ್ರು. ಮನೆ ಭೇಟಿ ಬಂದಿದ್ರು, ನೋಡಿದ್ರು, ಪರಿಸ್ಥಿತಿ ಕಂಡ್ರು. ಅವಾಗ ಅನ್ಸುತ್ತೆ ಅವ್ರಿಗೆ ಮಾಡಿಕೊಡು ಅಂತ. ಕಡಿಕೆ ತುಂಬಾ ಖುಷಿ ಆಯ್ತು. ಕಡಿಕೆ ಮತ್ತೆ ಗೀತಾ ಮ್ಯಾಮ್ ಅವ್ರು ನಾವು ಉಡುಪಿಗೆ ಕ್ಲಾಸಿಗೆ ಹೋದಾಗ ಮಾತಾಡಿದ್ರು. ತುಂಬಾನೇ ಖುಷಿ ಆಯ್ತು, ತುಂಬಾನೇ ಮಾತಾಡಿದ್ರು. ಬೆಳಿಗ್ಗೆ ಬಂದು ಸುಮಾರು ತರ ಮಾತಾಡಿದ್ರು, ತುಂಬಾನೇ ಖುಷಿ ಆಯ್ತು ಆ ಟೈಮಲ್ಲೂ. ಅವ್ರು ತುಂಬಾ ಇನ್ಸ್ಪಿರೇಷನ್ ನಮ್ಗೆ. ಅವ್ರ ಅಕ್ಕ ತಂಗಿಯಲ್ಲಿ ತುಂಬಾ ಇನ್ಸ್ಪಿರೇಷನ್. ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಯೋಗ ನನ್ನದು ಇವತ್ತು. ನಮ್ಮ ಕುಟುಂಬದ ಪರವಾಗಿ ಗೀತಾ, ಉಷಾ, ಸಂಧ್ಯಾ, ರೇಖಾ ಮತ್ತು ತಾವ ಸೇರಿ ಅಮ್ಮನ ಪ್ರಾಯೋಜಕತ್ವದಲ್ಲಿ ನಮ್ಮ ಅಣ್ಣಯ್ಯನ ಹೆಸರನ್ನು ಶಾಶ್ವತವಾಗಿ ಇಲ್ಲಿ ಉಳಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ವಿದ್ಯಾಪೋಷಕ ಇಡೀ ಕಾನ್ಸೆಪ್ಟನ್ನು ನೋಡಿ ಎಲ್ಲೋ ಒಂಥರ ರೋಮಾಂಚನ ಆಗ್ತಕ್ಕಂಥದ್ದು. ಯಾಕಂದರೆ ಹಲವು ವಿಧಗಳಲ್ಲಿ ಲಕ್ಷ್ಮೀ ಸರಸ್ವತಿಯ ಸಮಾಗಮ, ಒಂದು ಕಡೆ ವಿದ್ಯೆಗೆ ಬೆಂಬಲ ಕೊಡ್ತಕ್ಕಂಥದ್ದು, ಇನ್ನೊಂದು ಕಡೆ ಕಲೆಗೆ ಬೆಂಬಲ ಕೊಡ್ತಕ್ಕಂಥದ್ದು, ಇದಕ್ಕೆ ಲಕ್ಷ್ಮಿಯ ಆಗಮನ. ಸಾಮಾನ್ಯವಾಗಿ ಲಕ್ಷ್ಮೀ ಸರಸ್ವತಿ ಒಟ್ಟಿಗೆ ಇರುವುದಿಲ್ಲ ಅಂತ ಕೇಳಿದ್ದೇನೆ. ಅದೆರಡನ್ನೂ ಒಟ್ಟು ಸೇರಿಸಿದಂಥ ಸಾಧನೆ ನಮ್ಮ ವಿದ್ಯಾಪೋಷಕದವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ತತ್ವಜ್ಞಾನ ಹೇಳ್ತಾನೆ, 2 ಕಣ್ಣು 2 ಕಿವಿ 1 ನಾಲ್ಗೆ ಇರ್ತದಂತೆ. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಎಷ್ಟು ಮಾತನಾಡುತ್ತೇವೋ ಅದರ 2ರಷ್ಟನ್ನು ಕಂಡಿರ್ತೇವೆ ಮತ್ತು 2ರಷ್ಟನ್ನು ಕೇಳಿರ್ತೇವೆ ಅಂತ ಅರ್ಥ. ಇದು ಯಕ್ಷಗಾನ ಕಲಾರಂಗಕ್ಕೆ ಅನ್ವಯ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ವಿವೇಕಾನಂದರ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತಿದ್ದೇನೆ. ಅವ್ರು ಹೇಳ್ತಾರೆ, ಒಳ್ಳೆಯವನಾಗಿರುವುದು, ಒಳ್ಳೆಯದನ್ನು ಮಾಡುವುದು ಇದೇ ಧರ್ಮದ ಸರ್ವಸ್ವ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಇಲ್ಲಿನ ಇವರು ಅಕ್ಕಂದಿರೆಲ್ಲ ಸೇರಿ ಅಮ್ಮನ ಹೆಸರನ್ನು ಒಂದು ಶಾಶ್ವತವಾಗಿ ಮಾಡಿದಿರಲ್ಲ, ನನಗೆ ಹೃದಯ ತುಂಬಿ ಬಂತು. ನಿಮಗೆ ಸದಾಕಾಲ ಶುಭ ಆಗಲಿ ಅಂತೇಳಿ ಇನ್ನೂ ಕೆಲವು ಮನೆಗಳು ನಿಮ್ಮ ಕುಟುಂಬದಿಂದ ಬರಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಸರ್ ಹೇಳಿದ್ರು ಡೌನ್ ಟು ಅರ್ತ್ ಅಂತ. ಅದು ನಿಜವಾಗಿ ಅವರ ಮನೆಯ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿಯೂ ಹಾಗೆ ಇತ್ತು. ಹಾಗೆ ಯಾರು ಏನು ಅವರು ಎಂತ ಅವ್ರ ವ್ಯಕ್ತಿತ್ವ ಅಥವಾ ಅವರ ಹಣಕಾಸು ಯಾವುದನ್ನು ಇಚ್ಛಿಸದೆ ಅವರ ಒಂದು ಮನೋಧರ್ಮದಲ್ಲೇ ಎಲ್ಲರನ್ನು ಪ್ರೀತಿಯಿಂದ ಹಂಚಿಕೊಂಡಂತಹ ಒಂದು ಶ್ರೇಷ್ಠ ಮನೋವೃತ್ತಿಯ 5 ಜನ ಸಹೋದರಿಯರು ಮತ್ತು ಅವರ ಅಳಿಯಂದಿರು ಅಂತ ಹೇಳ್ತಾರೆ. ಬಹುಶಃ ಇವತ್ತು ಈ ನಮ್ಮ ಅತ್ತಿಗೆಯ ಹೆಸರಿನಲ್ಲಿ ಕೊಟ್ಟಂತ ಮನೆ, ಮಕ್ಕಳು ಮಾಡಿಕೊಟ್ಟಂತ ಮನೆ ನನ್ನ ಅಣ್ಣನಿಗೆ ಮಂಜುನಾಥ ಹೊಳ್ಳರಿಗೆ ನಿಜವಾಗಿ ತುಂಬ ಶಾಂತಿಯನ್ನು ಕೊಡ್ತದೆ ಅಂತ ಭಾವಿಸ್ತಾ, ಈ ಮನೆಯಲ್ಲಿ ನೆಲೆಸುವಂಥ ಫಲಾನುಭವಿಗಳಿಗೂ ದೇವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡಲಿ. ಹಾಗೆ ಈ ನಮ್ಮ ಮನೆಯನ್ನು ಕೊಡಮಾಡಿದಂಥ ಕುಟುಂಬ ಇನ್ನೂ ಹೆಚ್ಚಿನ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವಂತಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ಒಳ್ಳೆಯ ಅವರ ಕೆಲಸವನ್ನ ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಪರಿಚಯ ಮಾಡಿಸಿಕೊಟ್ಟಂತಹ ಒಂದು
ಕೆಲಸ ಉಂಟಲ್ಲ ಬಹಳ ಸಂತೋಷ ಅಂತ ನಾನು ಭಾವಿಸ್ತೇನೆ. ಈ ಮನೆಯವರಿಗೂ ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಸಮಾಜದಲ್ಲಿ ಬೇಕಾದಷ್ಟು ನೀಡುವ ಜನ ಇದ್ದಾರೆ. ಆಗ ಸರ್ ಹೇಳಿದರು ಅದನ್ನ ಸಂಗ್ರಹಿಸಿ ಕೊಡುವ ಜನ ಇಲ್ಲ ಸರ್. ಆ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಾನು ಹೇಳುವುದು ಆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಏನಿದ್ದಾರೆ ನಮ್ಮ ಮುಖ್ಯಪ್ರಾಣ ದೇವರು ನಿಮ್ಗೆ ಒಳ್ಳೆ ಆರೋಗ್ಯ ಕೊಡಲಿ, ನಿಮ್ಗೆ ಅದನ್ನು ನಿಭಾಯಿಸುವ ಶಕ್ತಿ ನಿಮಗೆ ಕೊಡಲಿ. ಹಾಗಿದ್ರೆ ಇಂಥವ್ರನ್ನೆಲ್ಲ ಸಂಗ್ರಹ ಮಾಡಿ ಇಂಥವ್ರಿಗೆ ಮನೆ ಕಟ್ಟಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಆಗತ್ತೆ. ಈ ಕುಟುಂಬದವರು ಒಂದು ಮನೆಯನ್ನು ನಿರ್ಮಿಸಿಕೊಟ್ರು. ಯಾಕಂದ್ರೆ ಅನಿವಾರ್ಯ ಮನೆಯಲ್ಲಿದ್ದರೆ ಮನುಷ್ಯನಿಗೆ ಆಗಲಿಕ್ಕೆ ಇಲ್ಲ. ಇಂಥ ಒಂದು ಕುಗ್ರಾಮದಲ್ಲಿ ಬಂದು ಗುರುತಿಸಿ ಮನೆಯನ್ನು ನಿರ್ಮಿಸಿಕೊಟ್ಟ ಈ ಸಂಸ್ಥೆ, ಇಲ್ಲಿ ಬಂದ ಮೇಲೆ ನಂಗೆ ಗೊತ್ತಾದ್ದು ಈ ಸಂಸ್ಥೆ ಎಷ್ಟು ಸಾಧನೆ ಉಂಟಂತ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಕಾರ ಜನರಿಂದ ಸಿಗಲಿ, ನಿಮಗೆ ನಿಮ್ಮ ಒಳ್ಳೆಯ ಉದ್ದೇಶ ನೆರವೇರಲಿ ಅಂತ ಹಾರೈಸ್ತಾ. ಈ ವಿದ್ಯಾಪೋಷಕ ಅಂತ ಹೇಳಿದರು, ಅವರದ್ದು ಯಾವುದೇ ಶಿಫಾರಸ್ಸಿಲ್ಲ. ಎಲ್ಲ ಅಪ್ಲಿಕೇಶನ್ಗಳನ್ನು ಅವರೇ ಸದಸ್ಯರೇ ಸ್ವತಃ ಅವರ ಮನೆಗೆ ಹೋಗಿ, ಫಲಾನುಭವಿಗಳ ಮನೆಗೆ ಹೋಗಿ ನೋಡಿ ಆಯ್ಕೆ ಮಾಡುವಂಥದ್ದು. ಈ ವಿದ್ಯಾಪೋಷಕಿಗೆ ಹೋದಾಗ ಈ ಮನೆಯ ಪರಿಸ್ಥಿತಿ ಸಹ ನೋಡ್ತಾರೆ. ಅವರು ತುಂಬ ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ, ಮನೆಗೆ ಸೂರಿಲ್ಲದಿದ್ದವರಿಗೆ ಅಂತ ಒಂದು ಮನೆಗಳಿಗೆ ಫಲಾನುಭವಿಗಳನ್ನು ಗುರುತಿಸಿ ಮನೆಯನ್ನು ಕಟ್ಟಿಸಿಕೊಡುವ ಕಾರ್ಯಕ್ರಮ ಯಕ್ಷಗಾನ ಕಲಾರಂಗದ್ದು. ಅವರಾಗಿ ಹೇಳಿದರು, ಅವರು ಹಣ ಯಾರ ಹತ್ರ ಸಹ ಹಣ ನೇರವಾಗಿ ಕೇಳಿದ್ದೇ ಇಲ್ಲ ಇವತ್ತಿನ ತನಕ. ಅವರ ಕೆಲಸವನ್ನು ನೋಡಿ ದಾನಿಗಳು ಅವರನ್ನು ಹುಡ್ಕೊಂಡು ಹೋಗಿ ಹಣವನ್ನು ಧನ ಸಹಾಯವನ್ನು ಮಾಡುವುದು ನಿಜವಾಗಿ ಒಂದು ಒಳ್ಳೆಯ ಒಂದು ಕೆಲಸ ಇದು. ಈ ಒಂದು ಸುಂದರ ಸಂಜೆ ಇದು. ಯಾಕೆಂದರೆ ನಮ್ಮ ಅಪ್ಪ ಮಂಜುನಾಥ ಹೊಳ್ಳರು, ಅವರ ಒಂದು ನೆನಪಿಗೆ ನಮ್ಮಮ್ಮನ ಒಂದು ಮನೆ ಕಟ್ಟಿಸಿ ಕೊಡುವಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ನಮ್ಮಪ್ಪ ಸುಮಾರು ಒಂದು 10-12 ಮನೆ ಮೇಲೆ ಕಟ್ಟಿಸಿಕೊಟ್ಟಿದ್ದಾರೆ. ಇದು ಒಂದು ಮನೆ ನಾವೀಗ ಕಟ್ಟಿಸ್ತಾ ಇರುವಂಥದ್ದು. ನಮ್ಮ ಕೃಷಿ ಕಾರ್ಯಕ್ಕೆ ಯಾರಿಗೆ ಅವರಿಗೆ ತೊಂದರೆ ಇರುತ್ತೋ, ಅವರಿಗೆ ಮನೆ ಸರಿ ಇಲ್ಲ ಅಂದರೆ ಅವರು ಹೇಗೆ ಹಣ ಹೊಂದಿಸಿ ಮಾಡ್ತಿದ್ರು ಅಂತ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಎಷ್ಟೋ ಒಂದು ಮನೆಗಳಿಗೆ ಅವರಿಗೆ ಮಾಡಿ ಹಾಕೊಡೋದಾಗ್ಲಿ, ಅವ್ರಿಗೆ ಮನೆ ಕಟ್ಟಿಸಿ ಕೊಡೋದಾಗ್ಲಿ, ಈ ಥರದ್ದು ತುಂಬ ಸಹಾಯ ಮಾಡ್ತಾ ಇದ್ರು. ಅಂಥ ಒಂದು ಅಪ್ಪನಿಗೆ ಸಪೋರ್ಟ್ ಆಗಿ ನಮ್ಮ ಅಮ್ಮ ಕೂಡ ಎಲ್ಲ ವಿಷಯದಲ್ಲಿ ಅವಳಿಗೆ ಎಲ್ಲ ಸಹಕಾರ ಕೊಟ್ಟು, ಅವ್ರ ಎಲ್ಲ ಒಂದು ಇದನ್ನ ಹುಚ್ಚುತನವನ್ನು ಸಹಿಸ್ಕೊಂಡು ಅವರಿಗೆ ಸಪೋರ್ಟ್ ಮಾಡಿದ ನಮ್ಮಮ್ಮ. ಕಡೆಗೆ ನಾ ವೆಬ್ಸೈಟ್ ನೋಡಿದಾಗ ನನಗೊಂದು ತುಂಬ ಅತ್ಯಾಶ್ಚರ್ಯ ಆಯಿತು. ಇಂಥದ್ದೊಂದು ಸಂಸ್ಥೆ ನಮ್ಮೂರೊಳಗೆ ಇದೆ ಅನ್ನೋ ವಿಷಯವೇ ನನಗೆ ಗೊತ್ತೇ ಇಲ್ಲ ಅಲ್ಲ ಅನ್ನುವಂಥದ್ದು. ಅದನ್ನೆಲ್ಲ ನೋಡಿದಾಗ ಎಂಥ ಒಂದು ಅದ್ಭುತ ಕಾರ್ಯ ಈ ಯಕ್ಷ ಕಲಾರಂಗ ಮಾಡ್ತಾ ಇದೆ. ಅದರೊಳಗೂ ಇಂಥ ವಿದ್ಯಾಪೋಷಕ ಈ ಒಂದು ಅದ್ಭುತ ಒಂದು ಕಾರ್ಯಕ್ರಮ, ಇದು ವಿನೂತನ ಕಾರ್ಯಕ್ರಮ. ಯಾಕಂದ್ರೆ ಅವರು ಯಾವ ಥರ ಅಂದರೆ, ಒಂದು ಮನೆ ಸರಿಯಾಗಿ ಒಂದು ಇದಿದ್ರೆ, ಒಂದು ಸೂರಿದ್ರೆ ಆ ಮಗು ಚೆನ್ನಾಗಿ ಓದ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಕರೆಕ್ಟ್. ಹೌದು, ಒಂದು ಸೂರು ಖಂಡಿತ ಎಲ್ಲರಿಗೂ ಬೇಕಾಗಿದ್ದು, ಅದು ಜೀವನದ ಒಂದು ಅತ್ಯಂತ ಒಂದು ಬೇಸಿಕ್ ನೆಸೆಸಿಟಿ ಅದು. ಅಂಥ ವಿಷಯದಲ್ಲಿ ಈ ಥರದ ನಮಗೆ ಒಂದು ಈ ಥರದ್ದಿದೆ ಅಂತ ಒಂದು ಪರಿಚಯ ಮಾಡಿಸಿದ ವಾಸಣ್ಣನಿಗೆ ನನ್ನ ಕೃತಜ್ಞತೆಗಳು.